ಬಟ್ ಇವಾಗ ಈ ಸೂರ್ಯ ಹಾಸ್ಪಿಟಲ್ ಅವ್ರು ಏನು ಮಾಡ್ತಾಯಿದ್ದಾರೆ ಅಂತ ಹೇಳಿದರೆ, ನಿನ್ನೆ ಕಾಲ್ ಮಾಡಿದಾಗಲೂ ಕೂಡ ಇಲ್ಲ ನಮ್ಮದೇನು ತಪ್ಪಿಲ್ಲ, ನೀವೇನು ಆ್ಯಕ್ಷನ್ ತೊಗೊಳ್ದಾದ್ರೆ ತೊಗೊಳ್ಳಿ ಅಂತ. ಅಂದರೆ ಅವ್ರಿಗೆ ಗೊತ್ತಿದೆ ಸರ್, ಇವ್ರು ಬಡವರು, ಏನು ಮಾಡೋಕ್ಕಾಗಲ್ಲ ಇವ್ರ ಕೈಯಲ್ಲಿ, ನಾವೇನು ಬೇಕಾದರೂ ಮಾಡ್ಕೊಂಡು ಹೋಗ್ಬೋದು. ಬಟ್ ಜೀವ 3 ಮಕ್ಕಳಿದ್ದಾರೆ ಸರ್. ಆ ಮಗು ನಿನ್ನೆ ಕಾರೆಲ್ಲ ಬರುವಾಗ ಕೇಳ್ತಾ ಉಂಟು ಸರ್, ಅಪ್ಪ ಮತ್ತ ಅಂತ. ಇನ್ನು ಮಗು ಕಾಲ್ ಮಾಡಿಬಿಟ್ಟು ಕೇಳ್ತಾ ಇದೆ, ಅಪ್ಪ ರೂಮಲ್ಲಿ ಇದ್ದಾರಲ್ಲ ತೋರಿಸಿ ಏನು ಸರ್ ಹೇಳೋದು ಅವರಿಗೆಲ್ಲ. ಸರ್ ಅವ್ರಿಗೆ ಆಗಿಲ್ಲ ಅಂದರೆ ಬಿಟ್ಬಿಡ್ಬೇಕಲ್ಲ ಸರ್, ಬೇರೆ ಹಾಸ್ಪಿಟಲ್ ನೋಡ್ಬೋಯ್ತಲ್ಲ. ಅದು ಕೂಡ ನೈಟು ಸೀರಿಯಸ್ ಆಗಿ ಹೋಗಿ ಹೇಳಿದ್ದಾರೆ, ನಾವು ಹೋಗ್ತೀವಿ ಅಂತ ಹೇಳುವಾಗ ಅವರು ಹೆಂಗಸರಿದ್ರಂತೆ, ಅತ್ತಿಗೆ ಮತ್ತು ಅಕ್ಕ ಇರೋದು, ಅವ್ರ ಹತ್ರ ಹೇಳೋದಂತೆ, ನಿಮ್ಮ ಓನ್ ರಿಸ್ಕ್ ತಗೊಂಡು ಹೋಗೋದಾದರೆ ಹೋಗಿ, ಹಂಗೆಲ್ಲ ಹೋಗೋಕ್ಕಾಗಲ್ಲ, ಸಿಗ್ನೇಚರ್ ಹಾಕಿ ಅದು ಇದು ಅಂತ ಎದುರಿಸಿದ್ದಾರೆ ಸರ್. ಇನ್ ಕೇಸ್ ಅವರೇನಾದರೂ ನೈಟೇ ಬಿಟ್ಟಿರ್ತಿದ್ರೆ ನಾವು ಸೀದಾ ಮತ್ತೆ ಫಾದರ್ ಮುಲ್ಲಸಿಗೆ ಬರೋರು. ಬಟ್ ಅವತ್ತು ಬಿಟ್ಟಿರಲಿಲ್ಲ. 9:30 10 ಗಂಟೆ 10 ಕಾಲಾಗಿದೆ ಸರ್ ಬೆಳಿಗ್ಗೆ ಅವ್ರು ಬಿಟ್ಟು ಕಳಿಸುವಾಗ. ಸೊ ಅವ್ರಿಗೆ ಆಗಿಲ್ಲ ಅಂದರೆ ಕಳಿಸ್ಕೊಡ್ಬೋದಿತ್ತಲ್ಲ ಸರ್. ಮ್ಯಾಟ್ರ್ ಇಷ್ಟೇ ಸರ್, ಬಡವರು ಏನೂ ಮಾಡೋಕ್ಕಾಗಲ್ಲ, ಸಪೋರ್ಟ್ ಇಲ್ಲ ಅವರಿಗೆ, ನಾವೇನು ಮಾಡಿದರೂ ನಡೆಯುತ್ತೆ. ಸೊ ಅದೇ ದಿಮಾಕಿಂದ ನಿನ್ನೆ ಮಾತಾಡಿದ್ದಾರೆ ಅವ್ರು ಮಾತಾಡಿರೋದು ಹಂಗೆ, ನೀವು ಕಾನೂನು ಕ್ರಮ ತಗೊಳ್ಳಿ, ನಾವು ಅದಕ್ಕೆ ಬೇಕಾಗಿರೋದು ಮಾಡ್ತೀವಿ ಅಂತ ಹೇಳಿದಾರಂತೆ ಡಾಕ್ಟರ್ ಅವರು. ಮ್ಯಾಟ್ರ್ ಇಷ್ಟೇ, ನಮಗೆ ಸಪೋರ್ಟ್ ಇಲ್ಲ ಸರ್. ಸೊ ಮಾಧ್ಯಮದ ಮುಖಾಂತರ ನಾನು ಹೇಳೋದಿಷ್ಟೇ, ಹೋಗಿರೋ ಜೀವ ಅಂತೂ ಬರೋಲ್ಲ, ಬಟ್ ಈ ರೀತಿ ಯಾರಿಗೂ ಆಗಬಾರ್ದು. ಗುರುವಾರ ನಗಡಿರೋ ವ್ಯಕ್ತಿ ಸರ್ ಇವತ್ತು ನಮ್ಮ ಕಣ್ಮುಂದೆ ಇಲ್ಲ. ಯಾರು ಕೊಡ್ತಾರೆ ಸರ್ ಜೀವ? ಅದು ಬಿಡಿ ಸರ್, ನಾವೇನು ಮಾಡೋಣ, ದೊಡ್ಡವರು ಅರ್ಥ ಮಾಡ್ಕೋತೀವಿ. ಆ ಮಕ್ಕಳಿಗೆ ಏನು ಸರ್ ಹೇಳೋದು ನಾವು? 1.5-2 ವರ್ಷದ ಮಗು ಕೇಳ್ತಾ ಇದ್ದ ಅಪ್ಪ ಎಲ್ಲಿ ಅಂತ, ತಂದು ಕೊಡ್ತಾರೆ ಅವರೇನೋ ಬಿಲ್ ಮಾಡೋಕ್ಕೆ ಮಾಡ್ತಾರೆ. ಮಕ್ಕಳು ಯಾರು ಈ ಬಡವರನ್ನ ಕೊಂದು ಬಿಲ್ ಮಾಡಬೇಕಾ ಸರ್ ನಾವು? ಇಷ್ಟೇ ಇರುತ್ತೆ. ಖಂಡಿತವಾಗ್ಲೂ ಈ ಸೂರ್ಯ ಆಸ್ಪತ್ರೆ ಏನಿದೆ, ಜನರ ಜೀವನ ಜೊತೆ ಆಟ ಆಡುವಂಥ ಸೂರ್ಯ ಆಸ್ಪತ್ರೆ, ಖಂಡಿತ ಅವ್ರಿಗೆ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡಬೇಕು. ಅಂಥವ್ರಿಗೆ ಲೈಸೆನ್ಸ್ ಕೊಡಲೇಬಾರ್ದು. ಹೋಯ್ತಾ? ದುಡ್ಡು ಮಾಡಲಿಕ್ಕೆ ಬೇರೆ ಯಾವುದೋ ವ್ಯಾಪಾರ ಇದೆ, ಅದನ್ನು ಮಾಡ್ಕೊಳ್ಳಿ. ಜನರ ಜೀವನ ಜೊತೆ ಆಟ ಆಡೋದು ಬೇಡ. ಹೋಯ್ತಾ? ಇವಾಗ ನಾನು ಬಂದು ಮೀಡಿಯಾದ ಮುಂದೆ ಮಾತಾಡ್ತಾ ಇದ್ದೀನಿ, ನಮ್ಮ ಅಣ್ಣನಿಗೆ ಈ ಥರ ಆಗಿದೆ ಅಂತೇಳಿ ಮೀಡಿಯಾದ ಮುಂದೆ ಮಾತಾಡ್ತಾ ಇದ್ದೀನಿ. ಮೀಡಿಯಾವನ್ನ ಹೆದರೋರು ಅಂದರೆ ಹೊರಗಡೆ ಬಂದರೆ ಏನಾದರೂ ಆಗ್ಬೋದು, ನಮಗೆ ನ್ಯಾಯ ಸಿಗಲ್ಲ ಅಂತ ಹೇಳ್ಬಿಟ್ಟು ಮಾತಾಡೋರು ತುಂಬ ಜನ ಇದ್ದಾರೆ, ಅಂದರೆ ಮೌನವಾಗಿರೋರು ತುಂಬ ಜನ ಇದ್ದಾರೆ. ಈ ರೀತಿ ಆಗಿದೆ ಅಂತ ಹೇಳಿದ ನಂತರ ನಂಗೆ ಮೆಸೇಜ್ ಮಾಡಿದವರು ತುಂಬ ಇದ್ದಾರೆ. ನಮ್ಮ ಅತ್ತೆಗೆ ಹಂಗಾಯಿತು, ಚಿಕ್ಕಮ್ಮನಿಗಿಂದಾಯಿತು, ಸಣ್ಣದೊಂದು ಫ್ರ್ಯಾಕ್ಚರ್ಗೆ ಹೋದ್ರು 4,500 ಬಿಲ್ ಆಗುತ್ತೆ, ಅಡ್ಮಿಟೇ ಮಾಡ್ತಾರೆ. ಸೊ ಈ ಥರದ್ದೆಲ್ಲ ಮಾಡ್ತಾ ಇದ್ದಾರೆ ಅವರು. ಹೋಯ್ತಾ? ಇಂತಹ ದುಡ್ಡು ದನ್ನದ ದಾಹ ಇರುವಂತಹ ಪಿಶಾಚಿಗರಿಗೆ ನಾವು ಲೈಸೆನ್ಸನ್ನು ಕೊಡಲೇಬಾರ್ದು. ರಾಜ್ಯ ಸರ್ಕಾರಕ್ಕೆ ನನ್ನದೊಂದು ವಿನಮ್ರ ವಿನಂತಿ, ಆ ಮಕ್ಕಳ ಪರವಾಗಿ ನಾನು ವಿನಂತಿ ಮಾಡ್ತಾಯಿದ್ದೀನಿ, ಇಂಥವ್ರ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡಿ. ಎಲ್ಲಿದ್ದರೂ ಸರಿ ಸೂರ್ಯ ಹಾಸ್ಪಿಟಲನ್ನು ಕ್ಲೋಸ್ ಮಾಡಿ. ಇವತ್ತು FIR ಆಗಿದೆ ಸರ್, ಅವರ ವಿರುದ್ಧ FIR ಕೊಟ್ಟಿದ್ದೀವಿ. ಹೋಯ್ತಾ?